ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ 252ನೇ ದ್ವೈವಾರ್ಷಿಕ ಪರ್ಯಾಯ ಮಹೋತ್ಸವ ವಿಜೃಂಭಣೆಯಿಂದ ಶುಭಾರಂಭಗೊಂಡಿತು. ಸರ್ವಜ್ಞ ಪೀಠಾರೋಹಣ ಮಾಡಿದ ಪುತ್ತಿಗೆ ಮಠದ ಶ್ರೀಪಾದರು. ತಿರುಪತಿ ಕಪಿಲ ತೀರ್ಥದಲ್ಲಿ ವೈಭವದಿಂದ ನಡೆದ ಕಾಮಾಕ್ಷಿ ತಾಯಿಯ ಚಂದನ ಮಹೋತ್ಸವ. ಶುಕ್ರವಾರದ ಪ್ರಯುಕ್ತ ತಾಯಿಗೆ ಜರುಗಿದ ಸ್ನಪನ ತಿರುಮಂಜನ. ತಿರುಪತಿ ರಾಮಚಂದ್ರ ಪುಷ್ಕರಣಿಯಲ್ಲಿ ಕೋಟಿ ಹನುಮಾನ್ ಚಾಲೀಸ ಪಾರಾಯಣ ಮಹಾಯಜ್ಞ. ಇದೇ ತಿಂಗಳ 21ನೇ ತಾರೀಕಿನವರೆಗೂ ನಡೆಯುವ ಹನುಮಾನ್ ಚಾಲೀಸ ಸಪ್ತಾಹ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ದುರ್ಗಾ ಅಮ್ಮನವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಂಡು ಅಮ್ಮನವರನ್ನು ದರ್ಶಿಸಿದ ಭಕ್ತಜನ. ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ 4ನೆಯ ಪರ್ಯಾಯ ಮತ್ತು ಶ್ರೀಕೃಷ್ಣ ಮಠದಲ್ಲಿ 252ನೇ ದ್ವೈವಾರ್ಷಿಕ ಪರ್ಯಾಯ ಗುರುವಾರ ಬೆಳಗ್ಗೆ ಶುಭಾರಂಭಗೊಂಡಿತು. ಪೀಠಾರೋಹಣಕ್ಕೆ ಮುನ್ನ ಕಾಪುದಂಡ ತೀರ್ಥದಲ್ಲಿ ಸ್ನಾನ ಮಾಡಿ ಬಂದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತು ಕಿರಿಯ ಯತಿ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಪರ್ಯಾಯಪುರ ಮೆರವಣಿಗೆ ಚಾಲನೆ ನೀಡಿದರು. ಭವ್ಯ ಮೆರವಣಿಗೆ ಮೂಲಕ ಶ್ರೀಕೃಷ್ಣ ಮಠಕ್ಕೆ ಸಾಗಿ ಬಂದು ಶ್ರೀಪಾದರು ಮೊದಲು ಕನಕನಕಿಂಡಿ ಮೂಲಕ ಶ್ರೀಕೃಷ್ಣನ ದರ್ಶನವನ್ನು ಪಡೆದರು. ನಂತರ ಶ್ರೀ ಚಂದ್ರೇಶ್ವರ, ಶ್ರೀ ಅನಂತೇಶ್ವರ ದೇವಸ್ಥಾನ, ಮಧ್ವಾಚಾರ್ಯರ ಸನ್ನಿಧಿಗೆ ತೆರಳಿ ದರ್ಶನವನ್ನು ಪಡೆದರು. ತದನಂತರ ಪುತ್ತಿಗೆ ಶ್ರೀಪಾದರು ಶ್ರೀಕೃಷ್ಣ ಮಠಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದ ಬಳಿಕ ಮಧ್ವಾಚಾರ್ಯರ ವಿಗ್ರಹದ ಎದುರು ಅಕ್ಷಯ ಪಾತ್ರೆ ಮತ್ತು ಸಟ್ಟುಗವನ್ನು ಅದಮಾರು ಮಠಾಧೀಶರಾದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರಿಗೆ ಹಸ್ತಾಂತರಿಸಿದರು. ಬೆಳಗ್ಗೆ 6 ಗಂಟೆಗೆ ಪುತ್ತಿಗೆ ಶ್ರೀಪಾದರು ಸರ್ವಜ್ಞ ಪೀಠಾರೋಹಣ ಮಾಡಿದರು. ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಇದರ ಪ್ರತಿಕ್ರಿಯೆಯನ್ನು ನಡೆಸಿಕೊಟ್ಟರು. ಬಳಿಕ ಬಡಗು ಮಾಳಿಗೆಯ ಅರಳು ಗದ್ದಿಗೆಯಲ್ಲಿ ಗಂಧಾದ್ಯುಪಚಾರ ಗೌರವಾರ್ಪಣೆ ನೆರವೇರಿತು.
ಒಂದು ಬಹಳ ಐತಿಹಾಸಿಕವಾಗಿ ನಮ್ಮ ಗುರುಸ್ಥಾನದಲ್ಲಿ ಇರತಕ್ಕಂತಹ ಹದಮಾರ್ ಮಠದ ಶ್ರೀ ವಿಶ್ವಪ್ರಿಯ ತೀರ್ಥರು ನಮ್ಮನ್ನು ಸರ್ವಜ್ಞ ಪೀಠದಲ್ಲಿ ಕೊಂಡಿರಿಸಿದ್ದಾರೆ. ಶ್ರೀಕೃಷ್ಣನ ಸಂಕಲ್ಪವನ್ನು ನೋಡಿ ನಮಗೆ ಬಹಳ ಆಶ್ಚರ್ಯವಾಗಿದೆ. ನಾವು ಪರ್ಯಾಯವನ್ನು 4ನೇ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಅಂತ ಹೇಳಿ ಘೋಷಣೆ ಮಾಡಿದ್ದೆವು. ಅಂತಹ ಒಂದು ವಿಶ್ವಗೀತಾ ಪರ್ಯಾಯ ಅದರ ಪೀಠಾರೋಹಣ ವಿಶ್ವ ಅಂತ ಹೆಸರುಳ್ಳವರಿಂದಲೇ ಆಗಬೇಕು ಅಂತ ಹೇಳಿ ವಿಶ್ವಪ್ರಿಯ ತೀರ್ಥರಿಂದ ಆಗಿದೆ. ಇದು ಕೃಷ್ಣನ ಚಿತ್ತಕ್ಕೆ ಬಂದಿದೆ. ಅಂತಹ ಒಂದು ವಾತಾವರಣವನ್ನು ಶ್ರೀಕೃಷ್ಣನೇ ನಿರ್ಮಾಣ ಮಾಡಿ ವಿಶ್ವಪ್ರಿಯ ತೀರ್ಥರಿಂದ ವಿಶ್ವಗೀತಾ ಪರ್ಯಾಯ ಅದು ಆಗುವ ಹಾಗೆ ನಮ್ಮನ್ನು ಅನುಗ್ರಹಿಸಿದ್ದಾರೆ. ಅವರು ವಿಶ್ವಪ್ರಿಯರು ಹೌದು, ಅದೇ ರೀತಿ ಕುತ್ತಿಗೆ ಪ್ರಿಯರು ಹೌದು. ನಮ್ಮ ಅತ್ಯಂತ ಪ್ರಿಯರಾಗಿದ್ದಾರೆ. ಬಾಲ್ಯದಿಂದ ನಾವು ಒಟ್ಟಿಗೆ ಅಭ್ಯಾಸ ಮಾಡಿದವರು. ನಮ್ಮ ಅಲಮಾರದಲ್ಲಿ ನಮಗೆ ವಿದ್ಯಾಭ್ಯಾಸ ಎಲ್ಲ ಸೌಕರ್ಯ ಎಲ್ಲವನ್ನು ಅವರು ಅನುಗ್ರಹಿಸಿದವರು. ಹಾಗಾಗಿ ಅವರ ಒಂದು ಉಪಕಾರದ ಸ್ಮರಣೆ ನಮಗೆ ಯಾವಾಗಲೂ ಉಂಟು. ಇದೀಗ ಅವರು 4ನೇ ಪರ್ಯಾಯವನ್ನು ಕೂಡ ಅವರ ಅನುಗ್ರಹದಿಂದಲೇ ನಡೆಯುತ್ತದೆ ಅಂತ ಹೇಳಿ ನಮಗೆ ಭರವಸೆ ಇದೆ. ನಮ್ಮ ಎಲ್ಲ ಪರ್ಯಾಯಗಳನ್ನು ವಿಶ್ವಪ್ರಿಯ ತೀರ್ಥರು ಅವರ ಜೊತೆಯಾಗಿ ಇದ್ದು ನಡೆಸಿಕೊಟ್ಟಿದ್ದಾರೆ. 1ನೇ ಪರ್ಯಾಯದಲ್ಲಿಯೂ ಸಂಪೂರ್ಣ ಇದ್ದು ಅವರು ನಡೆಸಿಕೊಟ್ಟಿದ್ದಾರೆ. 2ನೇ ಪರ್ಯಾಯದಲ್ಲಿಯೂ, 3ನೇ ಪರ್ಯಾಯದಲ್ಲೂ, 4ನೇ ಪರ್ಯಾಯದಲ್ಲೂ, 5ನೇ ಪರ್ಯಾಯವೂ ಕೂಡ ವಿಶ್ವಪ್ರಿಯ ತೀರ್ಥರ ಒಂದು ಸಹಯೋಗದೊಂದಿಗೆ ಆಗಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಅವರ ಅನುಗ್ರಹಕ್ಕೋಸ್ಕರ ನಾವು ಯಾವಾಗಲೂ ಚಿರಋಣಿಯಾಗಿದ್ದೇವೆ ಅಂತ ಹೇಳಿ ಭಾವಿಸ್ತಾ, ಅಷ್ಟಮಠಗಳಲ್ಲಿ ಅತ್ಯಂತ ಸೀನಿಯರ್ ಸ್ವಾಮಿಗಳಾದಂತಹ, ಅತ್ಯಂತ ಹಿರಿಯ ಸ್ವಾಮಿಗಳಾದಂತಹ ವಿಶ್ವಪ್ರಿಯ ತೀರ್ಥರ ನೇತೃತ್ವದಲ್ಲಿ ನಾವು ಎಲ್ಲ ಒಂದು ವಿಶೇಷವಾದ ಕಾರ್ಯಗಳು, ಸಮಾಜದ ಕಾರ್ಯಗಳು ಆಗುವ ಹಾಗೆ ಆಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ಈ 4ನೇ ಪರ್ಯಾಯವನ್ನು, ವಿಶ್ವಗೀತ ಪರ್ಯಾಯವನ್ನು ವಿಶ್ವಪ್ರಿಯ ತೀರ್ಥರು ಅವರು ಮುಂದೆ ನಿಂತು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕೃಷ್ಣನಿಗೆ ತುಂಬ ಪ್ರಿಯವಾದದ್ದು ಸಹಸ್ರನಾಮ. ಭೀಷ್ಮಾಚಾರ್ಯರು ಕೊನೆಯ ಹಂತದಲ್ಲಿ ಸಹಸ್ರನಾಮ ಹೇಳುವ ಮೂಲಕ ಕೃಷ್ಣನನ್ನು ಸ್ತುತಿಸಿದವರು. ಆ ಸಹಸ್ರ ನಾಮಗಳಲ್ಲಿ ಮೊದಲಿನ ನಾಮವೇ ವಿಶ್ವ ಅಂತ ಹೇಳಿಕೊಂಡು, ಆದ್ದರಿಂದ ಏನೀಗ ಶ್ರೀಗಳವರು ವಿಶ್ವ ಶಬ್ದದ ಬಗ್ಗೆ ಹೇಳಿದರು ಅದೆಲ್ಲ ಕೃಷ್ಣನಿಗೆ ಅರ್ಪಿತ ಅಂತ ಹೇಳಿಕೊಂಡು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ವಾದಿರಾಜರು ಪ್ರತಿಷ್ಠೆ ಮಾಡಿರತಕ್ಕಂತಹ ಪ್ರಾಣದೇವರು ಶ್ರೀಗಳಲ್ಲಿ ಇದ್ದುಕೊಂಡು 2 ವರ್ಷದ ಪರ್ಯಾಯ ನಿರ್ವಿಘ್ನವಾಗಿ ನಡೀಲಿ, ದೇಶಕ್ಕೆ ಕ್ಷೇಮ ಆಗಲಿ, ದೇಶ ನಮ್ಮ ಭಾರತ ದೇಶ ವಿಶ್ವಗುರು ಸ್ಥಾನದಲ್ಲಿ ಮಾತು. ನಮ್ಮ ವಿಶ್ವಪ್ರಿಯ ತೀರ್ಥರು ಅವರು ವಿವಿಧ ಪ್ರಿಯರಿಂದ ಪ್ರಿಯ ಎಂಬಂತಹ ಹೆಸರನ್ನು ಪಡೆದಿದ್ದಾರೆ. ವಿಶ್ವೇಶ್ವರ ತೀರ್ಥರಿಂದ ವಿಶ್ವ ಎಂಬಂತಹ ಹೆಸರನ್ನು ಪಡೆದಿದ್ದಾರೆ. ನಮ್ಮ ಗುರುಗಳಾದಂತಹ ವಿದ್ಯಾಮಾನ್ಯ ತೀರ್ಥರಿಗೆ ಅತ್ಯಂತ ಪ್ರಿಯರು ಕೂಡ ಆಗಿದ್ದಾರೆ. ಹೀಗಾಗಿ ಇದಕ್ಕಿಂತ ಒಳ್ಳೆಯ ಹೆಸರು ಬೇರೆ ಇರಲಿಕ್ಕಿಲ್ಲ. ಯಾಕೆಂದರೆ ವಿಶ್ವಪ್ರಿಯ ಅಂತ ಹೇಳಿದ ಮೇಲೆ ಎಲ್ಲವೂ ಬಂತು. ಅಂತಹ ಒಂದು ವಿಶ್ವಪ್ರಿಯರ ಈ ಅನುಗ್ರಹದಿಂದ ನಮ್ಮ ಪರ್ಯಾಯವೂ ಕೂಡ ವಿಶ್ವಪ್ರಿಯವಾಗಬೇಕು. ಇಡೀ ಜಗತ್ತಿಗೆ ಎಲ್ಲ ಭಕ್ತರಿಗೂ ಕೂಡ ಅದು ಪ್ರಿಯವಾಗಿ ಶ್ರೀಕೃಷ್ಣನಿಗೆ ಅದು ಪ್ರಿಯವಾಗಬೇಕು. ವಿಶ್ವ ಅಂತೇಳಿ ಹೇಳಿದರೆ ಭಗವಂತ, ವಿಶ್ವಂ ವಿಷ್ಣುರು ಷಟ್ಕಾರ ಅಂತ ಹೇಳಿ ಅಂತಹ ಭಗವಂತನಿಗೆ ಪ್ರಿಯವಾದಂತಹ ಪರ್ಯಾಯ, ಎಲ್ಲ ಭಕ್ತರಿಗೆ ಪ್ರಿಯವಾದಂತಹ ಪರ್ಯಾಯ ಇದು ಆಗಬೇಕು ಅಂತ ಹೇಳಿ ವಿಶ್ವಪ್ರಿಯ ತೀರ್ಥರು ಅನುಗ್ರಹಿಸಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇದೇ ರೀತಿ ಪ್ರತಿ ನಮ್ಮ ಯೋಜನೆಗಳಲ್ಲಿಯೂ ಕೂಡ ಅವರ ಅನುಗ್ರಹ ರಕ್ಷೆ ನಮಗೆ ಯಾವಾಗಲೂ ಇರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಈಗ ನಾವು ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು
ನಂತರ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ತಮ್ಮ 4ನೇ ಪರ್ಯಾಯದ ಮೊದಲ ದಿನದ ಮಹಾಪೂಜೆ ನೆರವೇರಿಸಿದರು. ಹಾಗೆಯೇ ರಾತ್ರಿ ವೇಳೆ ವೈಭವದಿಂದ ಪೂಜೆ ಮಾಡಿದರು. ತಿರುಪತಿಯ ಕಪಿಲ ತೀರ್ಥದಲ್ಲಿ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿ ಆಲಯದಲ್ಲಿ ಕಾಮಾಕ್ಷಿ ದೇವಿಗೆ ಶುಕ್ರವಾರದ ಪ್ರಯುಕ್ತ ಚಂದನ ಮಹೋತ್ಸವ ಅತ್ಯಂತ ಅದ್ಧೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಪ್ರತ್ಯೇಕ ಸ್ನಾನಪೀಠದಲ್ಲಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಆಸೀನಗೊಳಿಸಿ ಗಣಪತಿ ಪೂಜೆ, ಪುಣ್ಯಹವಾಚನ, ಕಳಶಾರಾಧನೆ ಮತ್ತಿತರ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಿದರು. ಆನಂತರ ವೇದಮಂತ್ರ, ಮಂಗಳವಾದ್ಯಗಳ ನಡುವೆ ಅಮ್ಮನವರಿಗೆ ಅರ್ಚಕರು ಸಾಂಪ್ರದಾಯಿಕಬದ್ಧವಾಗಿ ಪಂಚಾಮೃತ, ಪರಿಮಳ ದ್ರವ್ಯಗಳೊಂದಿಗೆ ಸ್ನಪನ ತಿರುಮಂಜನ ಕೈಂಕರ್ಯವನ್ನು ನಿರ್ವಹಿಸಿದರು. ಆನಂತರ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಕರ್ಪೂರ ದಾರತಿಯನ್ನು ಸಮರ್ಪಿಸಿದರು. ತಿರುಪತಿ ಅಲಿಪೆರಿಯ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ವೇಣುಗೋಪಾಲನಿಗೆ ಅಭಿಷೇಕ ಸೇವೆಯು ಜರುಗಿತು.
ಶುಕ್ರವಾರದ ಅಂಗವಾಗಿ ಅರ್ಚಕರು ಮೊದಲಿಗೆ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ಕಳಶ ಸ್ಥಾಪನೆ, ಕಳಶಾರಾಧನೆ, ಸಂಕಲ್ಪ ಪೂಜೆಗಳನ್ನು ಪೂರ್ಣಗೊಳಿಸಿದರು. ನಂತರ ಶ್ರೀ ವೇಣುಗೋಪಾಲನ ಸುಂದರ ಮೂರ್ತಿಗೆ ಹಾಲು, ಮೊಸರು, ಪಂಚಾಮೃತಗಳಿಂದ ಹಾಗೂ ಅರಿಶಿನ, ಚಂದನಾದಿ ಪರಿಮಳ ದ್ರವ್ಯಗಳಿಂದ ಅಭಿಷೇಕ ಸೇವೆಯನ್ನು ನಿರ್ವಹಿಸಿದರು. ನಂತರ ಪುಷ್ಪಮಾಲೆಗಳು, ತುಳಸಿ ಮಾಲೆಗಳಿಂದ ಅಲಂಕರಿಸಿ ಧೂಪದೀಪ ನಿವೇದನೆಯನ್ನು ಸಮರ್ಪಿಸಿದರು. ಭಕ್ತರು ಗೋಪಾಲನ ಅಭಿಷೇಕ ಸೇವೆಯಲ್ಲಿ ಪಾಲ್ಗೊಂಡು ಗೋಮಾತೆಗಳಿಗೆ ಭಕ್ತಿಯಿಂದ ಪೂಜಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀನಿವಾಸನ ಸೇವೆಗಳು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ವೀಕ್ಷಿಸಿ. ನಿಮ್ಮ ನೆಚ್ಚಿನ SVBC3 ಕನ್ನಡ ವಾಹಿನಿಯಲ್ಲಿ ವೀಕ್ಷಿಸಿ, ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ತಿರುಪತಿ ಅಲಿಪಿರಿಯ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವು ನಿರಂತರವಾಗಿ ಜರುಗುತ್ತಿವೆ. ಭಕ್ತರು ತಮ್ಮ ಮನೋಭಿಲಾಷೆಯನ್ನು ನೆರವೇರಿಸಿಕೊಂಡು ಶ್ರೀವಾರಿ ಆಶೀರ್ವಾದ ಲಭಿಸುವುದಕ್ಕಾಗಿ ಟಿಟಿಡಿ ಈ ವಿಶೇಷ ಹೋಮ ಕ್ರತುವುಗಳನ್ನು ನಿರ್ವಹಿಸುತ್ತಿದೆ. ಇದರ ಅಂಗವಾಗಿ ಇಂದು ಬೆಳಗ್ಗೆ ಯಾಗ ಮಂಟಪದಲ್ಲಿ SV ವೇದ ವಿಶ್ವವಿದ್ಯಾಲಯದ ವೈಖಾನಸ ಆಗಮ ಪಂಡಿತರು ನಿರ್ಮಿಸಿದ ಪ್ರತ್ಯೇಕ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಸುದರ್ಶನ ಚಕ್ರ ತಾಳ್ವಾರರನ್ನು ಆಸೀನಗೊಳಿಸಿ ವೈದಿಕ ಪೂಜೆಗಳನ್ನು ಪೂರ್ಣಗೊಳಿಸಿದರು. ನಂತರ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಹೋಮ ಸಂಕಲ್ಪಗಳೊಂದಿಗೆ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ ನಿರ್ವಹಿಸಿ ಪೂರ್ಣಾಹುತಿ ಸಮರ್ಪಿಸಿದರು. ತಿರುನಗರಿಯು ರಾಮಭಕ್ತನಾದ ಹನುಮಂತನ ದಿವ್ಯ ನಾಮಸ್ಮರಣೆಗಳಿಂದ ಪ್ರತಿಧ್ವನಿಸಿದೆ. ತಿರುಮಲ ತಿರುಪತಿ ದೇವಸ್ಥಾನಂ ಸಹಕಾರದೊಂದಿಗೆ ತಿರುಪತಿ ರಾಮಚಂದ್ರ ಪುಷ್ಕರಣಿ ಬಳಿ ಹೈದರಾಬಾದಿನ ಹನುಮಂತ ದೀಕ್ಷಾ ಪೀಠದ ದುರ್ಗಾಪ್ರಸಾದ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕೋಟಿ ಹನುಮಾನ್ ಚಾಲೀಸ ಪಾರಾಯಣ ಹೋಮಯಜ್ಞ, ಅಖಂಡ ಹನುಮಾನ್ ಚಾಲೀಸ ಪಾರಾಯಣ ಸಪ್ತಾಹ ಕಾರ್ಯಕ್ರಮ ವೈಭವದಿಂದ ಪ್ರಾರಂಭವಾಯಿತು. ಜನವರಿ 14ರಿಂದ 21ರವರೆಗೂ ಜರುಗುವ ಈ ಅದ್ಭುತ ಕ್ರತುವುಗಳಲ್ಲಿ ಇಂದು ಬೆಳಗ್ಗೆ ರಾಮಚಂದ್ರ ಪುಷ್ಕರಣಿಯ ಬಳಿ ಪ್ರತ್ಯೇಕ ವೇದಿಕೆಯಲ್ಲಿ ಸೀತಾರಾಮ ಲಕ್ಷ್ಮಣ ಸಮೇತ ಆಂಜನೇಯ ಸ್ವಾಮಿ ಮೂರ್ತಿಗಳನ್ನು ಆಸೀನಗೊಳಿಸಿದರು. ನಂತರ ಋತ್ವಿಜರು, ಅರ್ಚಕರು, ವೇದ ಪಂಡಿತರು ಶಾಸ್ತ್ರೋಕ್ತವಾಗಿ ಸಂಪೂರ್ಣ ಸುಂದರಕಾಂಡ ಹೋಮ ಕ್ರತುವುಗಳನ್ನು ನಿರ್ವಹಿಸಿದರು. ತಿರುಮಲ ತಿರುಪತಿ ಆಧ್ವರ್ಯದಲ್ಲಿರುವ ಎಲ್ಲ ಟಿಟಿಡಿ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರು ಗೋವಿಂದನನ್ನು ದರ್ಶಿಸಿ
ಅನ್ನಂ ಪರಬ್ರಹ್ಮ ಸ್ವರೂಪನಾದ ಭಗವಂತನ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಹಾಗೆಯೇ ಸ್ವಚ್ಛ ತೀರ್ಥ ಕ್ಯಾಂಪೇನ್ ಅಂಗವಾಗಿ ಆಲಯವನ್ನು ನೀರಿನಿಂದ ಶುದ್ಧಿಗೊಳಿಸಿದರು. ಬೆಂಗಳೂರಿನ ಹಲಸೂರಿನಲ್ಲಿರುವ ಶ್ರೀ ಪಾರ್ವತಿ ದೇವಿ ದೇವಸ್ಥಾನದಲ್ಲಿ ಶುಕ್ರವಾರದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಅಮ್ಮನವರಿಗೆ ಸುಗಂಧಭರಿತ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಮಂಗಳ ನೀರಾಜನವನ್ನು ಬೆಳಗಿದರು. ಶುಕ್ರವಾರದ ಪ್ರಯುಕ್ತ ಅನೇಕ ಭಕ್ತರು ಪೂಜೆಯಲ್ಲಿ ಪಾಲ್ಗೊಂಡು ಅಮ್ಮನವರ ದರ್ಶನವನ್ನು ಪಡೆದು ಪಾವನರಾದರು. ಮೈಸೂರಿನ ಕುವೆಂಪು ನಗರದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಗುರುವಾರದ ಪ್ರಯುಕ್ತ ವಿಶೇಷ ಪೂಜಾದಿ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಮೊದಲಿಗೆ ಪ್ರಹ್ಲಾದರಾಯರ ಉತ್ಸವ ಮೂರ್ತಿಗೆ ಪ್ರಾಕಾರೋತ್ಸವ ಜರುಗಿತು. ನಂತರ ಭಕ್ತರಿಂದ ಗುರುಗಳಿಗೆ ಸಂಗೀತ ಸೇವೆಯು ನೆರವೇರಿತು. ತರುವಾಯ ಸರ್ವಾಲಂಕೃತ ರಾಯರ ಬೃಂದಾವನಕ್ಕೆ ಧೂಪದೀಪ ನಿವೇದನೆಗಳೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಭಕ್ತರು ಗುರುಗಳ ದರ್ಶನವನ್ನು ಪಡೆದು ಧನ್ಯರಾದರು. ಅರಣಿ ಸಮೀಪ ಉತ್ತಮರಾಯ ಪೆರುಮಾಳ್ ದೇವಸ್ಥಾನದಲ್ಲಿ ತೈಮಾಸದ ಉತ್ಸವಗಳು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿದವು. ಇದರಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಂಡು ಪೆರುಮಾಳ್ ದರ್ಶನ ಪಡೆದರು. ಅರಣಿ ಬಳಿಯ 300 ವರ್ಷದ ಹಳೆಯ ದೇವಸ್ಥಾನ ಉತ್ತಮರಾಯ ಪೆರುಮಾಳ್ ದೇವಸ್ಥಾನ. ಈ ದೇವಾಲಯವು ಅಯ್ಯಂಪಾಳ್ಯಂ ಸಮೀಪದಲ್ಲಿ ಸುಮಾರು 300 ಅಡಿ ಬೆಟ್ಟದ ಮೇಲಿದೆ. ಈ ದೇವಾಲಯದ ವಿಶೇಷವೆಂದರೆ ಮಾತನಾಡಲು ಬಾರದ ಮಕ್ಕಳು ಪ್ರತಿ ಶನಿವಾರದಂದು ಸತತವಾಗಿ 3 ಬಾರಿ ಈ ದೇವಾಲಯಕ್ಕೆ ಭೇಟಿ ನೀಡಿ ಮೂಕ ಮಕ್ಕಳ ಪೂಜೆ ಮಾಡುವುದರಿಂದ ಮಾತು ಬರುವುದು ಖಂಡಿತ ಎಂದು ಭಕ್ತರ ನಂಬಿಕೆ. ಈ ದೇವಾಲಯದಲ್ಲಿ ತೈಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳು ಹಮ್ಮಿಕೊಂಡಿದ್ದರು. ಅದರ ಅಂಗವಾಗಿ ಆಲಯದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಉತ್ತಮರಾಯರಿಗೆ ವಿಶೇಷ ಪೂಜೆಗಳು ನಡೆದವು. ಈ ವರ್ಷ ತೈಮಕರ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ತೈಮಕರ ಉತ್ಸವದ ಪ್ರಯುಕ್ತ ಸ್ವಾಮಿಯವರ ಮೆರವಣಿಗೆ ನಿರ್ವಹಿಸಿದರು. ತೈಮಾಸದ ಪೂಜೆಗಳ ಪ್ರಯುಕ್ತ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ದರ್ಶನವನ್ನು ಪಡೆದರು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಕಾಲೋನಿಯಲ್ಲಿರುವ ದುರ್ಗಾದೇವಿ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶುಕ್ರವಾರದ ಪ್ರಯುಕ್ತ ಅಮ್ಮನವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಈ ನಿಮಿತ್ತ ದೇವಿಗೆ ವಿವಿಧ ಪುಷ್ಪಗಳಿಂದ ಹಾಗೂ ನಿಂಬೆಹಣ್ಣಿನ ಆರದಿಂದ ಅಲಂಕರಿಸಿ ಅರ್ಚನೆಯನ್ನು ಮಾಡಿ ಧೂಪದೀಪಗಳಿಂದ ಮಂಗಳಾರತಿಯನ್ನು ಬೆಳಗಿದರು. ನೆರೆದ ಅನೇಕ ಮಂದಿ ಭಕ್ತರು ದೇವಿಯ ದರ್ಶನವನ್ನು ಪಡೆದು ಧನ್ಯರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ರಥಬೀದಿಯಲ್ಲಿರುವ ಆನಂದ ತೀರ್ಥ ಮಂಟಪದಲ್ಲಿ ಶ್ರೀ ಪುತ್ತಿಗೆ ಮಠದ ವಿಶ್ವಗೀತೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ನೃತ್ಯ ವಿದುಷಿ ಡಾಕ್ಟರ್ ರಶ್ಮಿ ಗುರುಮೂರ್ತಿ ಮತ್ತು ಬಳಗ ಅಭಿಜ್ಞಾ ನೃತ್ಯ ಭೂಮಿ ಉಡುಪಿ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಮೈಸೂರಿನ ಆದಿಚುಂಚನಗಿರಿ ರಸ್ತೆ ಕುವೆಂಪು ನಗರದಲ್ಲಿರುವ ಗಾನ ಭಾರತೀಯ ಶ್ರೀಮತಿ ರಮಾಬಾಯಿ ರಮಾ ಗೋವಿಂದ ಕಲಾವೇದಿಕೆ ಸಭಾಂಗಣದಲ್ಲಿ ಕಲಾಭಿವರ್ಧನ ಶೀರ್ಷಿಕೆಯಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು. ಇದರ ನಿಮಿತ್ತ ಶ್ರೀ ಕೆ ಸಂದೇಶ್ ಭಾರ್ಗವರವರಿಂದ ಭಾಗವತ ಮಾರ್ಗ ಭರತನಾಟ್ಯ ಕಾರ್ಯಕ್ರಮವು ಜರುಗಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ಮಾಸ್ಟರ್ ಚಿರಂತ್ ಭಾರದ್ವಾಜ್ ರವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶುಭಮಂಗಳೇ ಸರ್ವಾಭೀಷ್ಟ ಪ್ರದೇ ಶೃಂಗಪುರಾಧೀಶ್ವರಿ ಶಾರದೆ ಶುಭಮಂಗಳೇ ಸರ್ವಾಭೀಷ್ಟ ಪ್ರದೇ ಶೃಂಗಪುರಾಧೀಶ್ವರಿ ಶಾರದೆ ಶುಭಮಂಗಳೇ
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.